ಜೀವನದಲ್ಲಿ ನಮ್ಮನ್ನ ಗೆಲ್ಸೋದು ಪರಿಸ್ಥಿತಿಯಲ್ಲ, ನಮ್ಮ ಮನೋಭಾವ. ನೀವು ಗೆಲ್ತೀರಾ ಅಥವಾ ಸೋಲ್ತೀರಾ ಅನ್ನೋದು ನಿರ್ಧರಿಸೋದು ನಿಮ್ಮ ಆಟಿಟ್ಯೂಡ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯು ಕ್ಯಾನ್ ವಿನ್ ಪುಸ್ತಕದ ಮೊದಲ ಅಧ್ಯಾಯ, ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಆಟಿಟ್ಯೂಡ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ and feel proud to reveal this book. Without wasting the time, let's get into the video. ಸೊ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಯು ಕ್ಯಾನ್ ವಿನ್ ಪುಸ್ತಕದಲ್ಲಿ ದೆರ್ ಆರ್ ಸೋ ಮೆನಿ ಸ್ಟೋರೀಸ್. ಸೊ ಇವತ್ತಿನ ಈ ಇಂಪಾರ್ಟೆನ್ಸ್ ಆಫ್ ಆಟಿಟ್ಯೂಡ್ ಅನ್ನೋ ಫಸ್ಟ್ ಚಾಪ್ಟರನ್ನು ಕೂಡ ಮಿಸ್ಟರ್ ಶಿವಕೆರಾ ಅವರು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಸುಂದರವಾದ ಸ್ಟೋರಿ ಜೊತೆಗೇ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ದಟ್ ಸ್ಟೋರಿ ಈಸ್ ದೇರ್ ವಾಸ್ ಅ ಮ್ಯಾನ್ ಹೂ ಮೇಡ್ ಹೀಸ್ ಲಿವಿಂಗ್ ಸೆಲ್ಲಿಂಗ್ ಬಲೂನ್ಸ್ ಆಟ್ ಅ ಫೇರ್. ಒಬ್ಬ ಮನುಷ್ಯ ತನ್ನ ಜೀವನವನ್ನು ಜಾತ್ರೆಯಲ್ಲಿ ಬಲೂನ್ಗಳನ್ನು ಮಾರ್ತಾ ಸಾಗಿಸ್ತಿರ್ತಾನೆ. ಅವನ ಹತ್ರ ಬಹಳಷ್ಟು ಡಿಫ್ರೆಂಟ್ ಕಲರ್ಸ್ ಬಲೂನ್ಸ್ಗಳು ಸಹ ಇರ್ತವೆ, ಇನ್ಕ್ಲೂಡಿಂಗ್ ರೆಡ್ ಆಗಿರಬಹುದು, ಯೆಲ್ಲೋ, ಬ್ಲೂ ಆ್ಯಂಡ್ ಗ್ರೀನ್. ಯಾವಾಗ ಅವನ ಬಿಸ್ನೆಸ್ ಸ್ಲೋ ಆಗ್ತಿರುತ್ತೋ ಆಗ ಅವನು ಯಾವುದಾದ್ರೂ ಒಂದು ಬಲೂನಿಗೆ ಹೀಲಿಯಂ ಗ್ಯಾಸನ್ನು ಫಿಲ್ ಮಾಡಿ ಏರ್ಗೆ ಬಿಡ್ತಿರ್ತಾನೆ. ಆವಾಗ ಅಲ್ಲಿರತಕ್ಕಂತಹ ಮಕ್ಕಳೆಲ್ಲ ಅದನ್ನು ನೋಡಿ ಅವನ ಹತ್ರ ಬಂದು ಬಲೂನ್ಸ್ಗಳನ್ನು ತೊಗೊಂಡು ಹೋಗ್ತಿರ್ತಾರೆ. ಇದರಿಂದ ಅವನ ವ್ಯಾಪಾರ ಮತ್ತೆ ಹೆಚ್ಚಿಗೆ ಆಗ್ತಿರ್ತದೆ. ಆಲ್ ಡೇ ಯಾವಾಗ ಅವನ ಬಿಸ್ನೆಸ್ ಸ್ಲೋ ಆಗ್ತಿರುತ್ತೆ ಆಗ ಅವನು ಈ ರೀತಿ ಬಲೂನ್ಸ್ಗಳಿಗೆ ಹೀಲಿಯಂ ಗ್ಯಾಸನ್ನು ಹಾಕಿ ಗಾಳಿಗೆ ಬಿಡ್ತಿರ್ತಾನೆ. ಆ್ಯಂಡ್ ಇದೇ ಥರ ನಡೀತಿರುವಾಗ ಒಂದಿನ ಒಬ್ಬ ಬಲೂನ್ ಮ್ಯಾನ್ಗೆ ಏನು ಫೀಲ್ ಆಗುತ್ತಂದರೆ ಯಾರೋ ತನ್ನ ಜಾಕೆಟನ್ನು ಪುಲ್ ಮಾಡೋ ಥರ ಎಳೆಯೋ ಥರ ಫೀಲ್ ಆಗುತ್ತೆ. ಆಗ ಅವನು ತಿರುಗಿ ನೋಡಿದಾಗ ಒಬ್ಬ ಚಿಕ್ಕ ಹುಡುಗ ಬಂದು ಅವನನ್ನು ಒಂದು ಪ್ರಶ್ನೆ ಕೇಳ್ತಾನೆ. ಆ್ಯಂಡ್ ದಿಸ್ ವಾಸ್ ದ ಬ್ಯೂಟಿ ಆಫ್ ದಿಸ್ ಸ್ಟೋರಿ. ಆ ಚಿಕ್ಕ ಹುಡುಗ ಬಂದು ಅವನ ಹತ್ರ ಕೇಳ್ತಾನೆ, ಅಂಕಲ್, ನೀವು ಈ ಬ್ಲ್ಯಾಕ್ ಬಲೂನ್ನೂ ಸಹ ಮೇಲಕ್ಕೆ ಹಾರಿಸಿದ್ರೆ ಅದು ಹಾರುತ್ತಾ, ಮೀನ್ಸ್ ಅದು ಕೂಡ ಏರಲ್ಲಿ ಹೋಗುತ್ತಾ ಅಂತ ಕೇಳ್ತಾನೆ. ಆ್ಯಂಡ್ ಈ ಪ್ರಶ್ನೆ ಕೇಳಿಸ್ಕೊಂಡಂತಹ ಆ ಮನುಷ್ಯ ಮಗು ಹತ್ರ ಹೋಗಿ ಸ್ಮೈಲ್ ಮಾಡ್ತಾ ಜೆಂಟಲ್ ಆಗಿ ರಿಪ್ಲೈ ಮಾಡ್ತಾನೆ. ಸೊ ಸನ್, ಇಟ್ ಈಸ್ ನಾಟ್ ದ ಕಲರ್ ಆಫ್ ದ ಬಲೂನ್, ಇಟ್ ಈಸ್ ವಾಟ್ಸ್ ಇನ್ಸೈಡ್ ದ್ಯಾಟ್ ಮೇಕ್ಸ್ ಇಟ್ ಅಪ್ ಗೋ. ಮೀನ್ಸ್ ಸೊ ಆ ಬಲೂನ್ ಯಾವ ಕಲರ್ದು ಅನ್ನೋದು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಆ ಯಾವುದೇ ಕಲರ್ ಆಗಿರಲಿ, ಆ ಬಲೂನ್ನಲ್ಲಿ ಒಳಗಡೆ ಏನಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಮೀನ್ಸ್ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಬಲೂನ್ಗಳಲ್ಲಿ ಹೀಲಿಯಂ ಗ್ಯಾಸನ್ನು ಫೀಲ್ ಮಾಡಿರ್ತಾನೆ. ಸೊ ಅದು ಯಾವುದೇ ಬಲೂನ್ ಆಗಿದ್ರೂ ಅದರೊಳಗಡೆ ಏನಿದೆ, ಮೀನ್ಸ್ ಹೀಲಿಯಂ ಗ್ಯಾಸ್ ಇರುತ್ತಲ್ಲ, ದ್ಯಾಟ್ ವಾಟ್ ರಿಯಲಿ ಆ್ಯಕ್ಚುಲಿ ಮ್ಯಾಟರ್ಸ್ ಹಿಯರ್. ಸೊ ಲೈಕ್ ದ್ಯಾಟ್ the same principle applies our life too. ಮೀನ್ಸ್ ನಮ್ಮ ಲೈಫಿಗೂ ಕೂಡ ಇದೇ ಸೇಮ್ ಐಡಿಯಾ ಅಥವಾ ಪ್ರಿನ್ಸಿಪಲ್ ಇದೇ ಅಪ್ಲೈ ಆಗೋದು. ಇಟ್ಸ್ ವಾಟ್ಸ್ ಇನ್ಸೈಡ್ ದ್ಯಾಟ್ ಕೌಂಟ್ಸ್ ಆ್ಯಂಡ್ ವಾಟ್ ಇನ್ಸೈಡ್ ಆಫ್ ಅಸ್ ದ್ಯಾಟ್ ಮೇಕ್ಸ್ ಅಸ್ ಗೋ ಅಪ್ ಈಸ್ ಅವರ್ ಆ್ಯಟಿಟ್ಯೂಡ್. ಮೀನ್ಸ್ ವಾಟ್ ರಿಯಲಿ ಮ್ಯಾಟರ್ಸ್ ಈಸ್ ವಾಟ್ ಈಸ್ ಇನ್ಸೈಡ್ ಅಸ್. ಸೊ ನಮ್ಮ ಒಳಗಡೆ ಏನಿದೆ ಅನ್ನೋದೇ ಮ್ಯಾಟರ್ ಆಗುತ್ತೆ ಹೊರತು ಹೊರಗಡೆ ಏನಿದೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಆ್ಯಂಡ್ ಆ ಒಂದು ಅಂಶ ನಮ್ಮನ್ನು ಒಂದು ಎತ್ತರವಾದಂತಹ ಸ್ಥಾನಕ್ಕೆ ಕರೆದೊಯ್ಯೋದು ಮತ್ತು ಆ್ಯಂಡ್ ದ್ಯಾಟ್ ಈಸ್ ಇನ್ಸೈಡ್ ಅಸ್, ನಮ್ಮ ಒಳಗಿರ್ತಕ್ಕಂತಹ ನಮ್ಮನ್ನು ಒಂದು ಒಳ್ಳೆಯ ಪೊಸಿಷನಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಅಂಶ ಯಾವುದಂದರೆ ದಟ್ ಈಸ್ ನನ್ ಅದರ್ ದ್ಯಾನ್ ಆಟಿಟ್ಯೂಡ್. ಆ್ಯಂಡ್ ಅವರು ಮುಂದೆ ಹೇಳ್ತಾರೆ, ವಿಲಿಯಂ ಜೇಮ್ಸ್ ಆಫ್ ಹಾರ್ವರ್ಡ್ ಯೂನಿವರ್ಸಿಟಿಯವರು ಒಂದು ಮಾತನ್ನು ಹೇಳ್ತಾರೆ. ಆ್ಯಂಡ್ ದಟ್ ಈಸ್ ದ ಗ್ರೇಟೆಸ್ಟ್ ಡಿಸ್ಕವರಿ ಆಫ್ ಮೈ ಜನರೇಷನ್ ಈಸ್ ದ್ಯಾಟ್ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಅಲ್ಟರ್ ದೇರ್ ಲೈವ್ಸ್ ಬೈ ಅಲ್ಟರಿಂಗ್ ದೇರ್ ಆಟಿಟ್ಯೂಡ್ಸ್ ಆಫ್ ಮೈಂಡ್. ಈ ನಮ್ಮ ಜನ್ರೇಷನಲ್ಲಿ ಅವರು ಡಿಸ್ಕವರಿ ಮಾಡಿದ ಹಾಗೆ, ಅವರ ಗ್ರೇಟೆಸ್ಟ್ ಡಿಸ್ಕವರಿ ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಅವರು ಡಿಸ್ಕವರಿ ಮಾಡಿದ ಹಾಗೆ ಒಂದು ಥಿಂಗನ್ನು ಹೇಳೋದಕ್ಕೆ ಇಷ್ಟಪಡೋದಾದರೆ, ಹ್ಯೂಮನ್ ಬೀಯಿಂಗ್ಸ್ ತಮ್ಮ ಲೈಫನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬಹುದು ಅಂತಂದರೆ ತಮ್ಮ ಮೈಂಡ್ ಅಂದರೆ ತಮ್ಮ ಆಟಿಟ್ಯೂಡ್ ಆಫ್ ಮೈಂಡನ್ನು
ಚೇಂಜ್ ಮಾಡ್ಕೊಳ್ಳೋ ಮುಖಾಂತರ ತಮ್ಮ ಲೈಫನ್ನು ಬದಲಾವಣೆ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾರೆ. ಸೊ ಆ್ಯಟಿಟ್ಯೂಡ್ ರಿಯಲ್ ಮೀನಿಂಗನ್ನು ತಿಳ್ಕೊಳ್ಳೋದಕ್ಕೆ ನೋಡಿದ್ರೆ ಆ್ಯಟಿಟ್ಯೂಡ್ ಈಸ್ ಮನೋಭಾವ, ದೃಷ್ಟಿಕೋನವನ್ನು ನಾವು ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಇದರಲ್ಲಿ 2 ಥರ ಬರುತ್ತೆ, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್, ಇನ್ನೊಂದು ನೆಗೆಟಿವ್ ಆ್ಯಟಿಟ್ಯೂಡ್. ಸಕಾರಾತ್ಮಕ ಮನೋಭಾವ, ನಕಾರಾತ್ಮಕ ಮನೋಭಾವ. ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ನಾವು ಯೋಚಿಸುವ ರೀತಿಯನ್ನು, ವರ್ತಿಸುವ ರೀತಿಯನ್ನು ನಾವು ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ಮುಖಾಂತರ ಹೇಳೋದಾದರೆ, ಇಬ್ಬರು ಸ್ಟೂಡೆಂಟನ್ನು ಕನ್ಸಿಡರ್ ಮಾಡಿ 100 ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಒಬ್ಬ ಸ್ಟೂಡೆಂಟು ಮೀನ್ಸ್ ಇವರು ಒಬ್ಬರು ವೀಕ್ ಸ್ಟೂಡೆಂಟ್, ಇನ್ನೊಬ್ಬರು ಟಾಪರ್ ಸ್ಟೂಡೆಂಟ್, ಇವರ ಆ್ಯಟಿಟ್ಯೂಡ್ ಯಾವ ರೀತಿ ಡಿಫರ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ವೀಕ್ ಸ್ಟೂಡೆಂಟ್ ಫಾರ್ 100 ಮಾರ್ಕ್ಸ್ ಹಿ ಸ್ಕೋರ್ 35 ಪಾಸಿಂಗ್ ಮಾರ್ಕ್ಸ್, ಆ್ಯಂಡ್ ಅನದರ್ ಸ್ಟೂಡೆಂಟ್ ಟಾಪರ್ ಇರೋರು 100ಗೆ 90+ ಮಾರ್ಕ್ಸನ್ನು ತೊಗೊಂಡಿರ್ತಾರೆ. ಸೊ ಆ್ಯಟಿಟ್ಯೂಡ್ ಹೆಂಗೆ ಮ್ಯಾಟ್ರ್ ಆಗುತ್ತಂದರೆ, ಈ ವೀಕ್ ಇರುವಂತಹ ಸ್ಟೂಡೆಂಟ್ ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತಂದರೆ, ಅಟ್ಲೀಸ್ಟ್ ನಾನು ಪಾಸು ಆಗ್ತಿರಲಿಲ್ಲ, ಸೊ ಅಟ್ಲೀಸ್ಟ್ ಪಾಸ್ ಆಗಿದ್ದೀನಿ, ಐ ಸ್ಕೋರ್ಡ್ ವೆಲ್ 35 ಮಾರ್ಕ್ಸ್ ಸ್ಯಾಟಿಸ್ಫೈಡ್, ಸೊ ನಾನು ಮುಂದಿನ ಎಕ್ಸಾಮ್ನಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಯೋಚನೆ ಮಾಡಿದರೆ, ಟಾಪ್ ಸ್ಟೂಡೆಂಟ್ 90+ ಬಂದಿರೋದನ್ನು ಮರೆತು ಇನ್ನೂ ನನಗೆ 10 ಮಾರ್ಕ್ಸ್ ಬಂದಿಲ್ಲ, ಸೊ ಹೀಸ್ ಥಿಂಕಿಂಗ್ ಅಬೌಟ್ ನೆಗೆಟಿವ್ ಆ್ಯಟಿಟ್ಯೂಡನ್ನು ಹೀಸ್ ಶೋಯಿಂಗ್ ನೆಗೆಟಿವ್ ಆ್ಯಟಿಟ್ಯೂಡ್. ಬಂದಿರತಕ್ಕಂತಹ 90 ಮಾರ್ಕ್ಸನ್ನು ಬಿಟ್ಟು ಹೀಸ್ ಥಿಂಕಿಂಗ್ ಅಬೌಟ್ ದ ರಿಮೈನಿಂಗ್ 10 ಮಾರ್ಕ್ಸ್. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು.